Oh. Yes. ನಮಸ್ತೆ ಎಲ್ಲರಿಗೂ. ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು. ಉಪ್ಪಿ ಸರ್ ಜೊತೆನೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದೆ, ನಾವು ಚಿಕ್ಕ ಹುಡುಗರೆಲ್ಲ ಅವ್ರ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂತವ್ರು. ಸೊ ವೆರಿ ಹ್ಯಾಪಿ ಅವ್ರ ಜೊತೆನೆ ಇವತ್ತು ಸಿನಿಮಾ ನೋಡುವಂತ ಒಂದು ಅದೃಷ್ಟ ಸಿಕ್ಕಿದೆ. ಅಂಡ್ ಏನ್ ಹೇಳಿ ಅವ್ರ ಬಗ್ಗೆ, ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಅವ್ರ ಮೈಂಡ್ ಅಲ್ಲಿ ಏನಿದೆ, ಸಿಂಬಾಲಿಕ್ ಆಗಿ ಎಲ್ಲ ಹೇಳಕ್ ಹೊರಟಿದ್ದಾರೆ. ಆಸ್ ಯೂಶುವಲ್ ಉಪ್ಪಿ ಸರ್ ಪಿಕ್ಚರ್ ಅಂದ್ರೆ ಸ್ಟ್ರೈಟ್ ಆಗಿ ಯಾವ್ದು ಇರಲ್ಲ, ಅದ್ರಲ್ಲಿ ತುಂಬಾ ಡೀಪ್ ಅರ್ಥಗಳಿರುತ್ತೆ. ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು, ಕಥೆನೇ ಸರಿನೋ ತಪ್ಪೋ ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ. ಯಾವಾಗ್ಲೂ ಅವರು ಹೊಸದಾಗೇನೋ ಒಂದು ಮಾಡ್ತಾ ಇರ್ತಾರಲ್ಲ, ಸೊ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ತರ ಪ್ರಾಜೆಕ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಆಸ್ ಯೂಶುವಲ್ ಎಲ್ಲರೂ ತುಂಬಾ ಚೆನ್ನಾಗಿ, ಹೀರೋಯಿನ್ ಆಗ್ಬೋದು, ತುಂಬಾ ಸಾಕಷ್ಟು ಜನ ಕಲಾವಿದರು, ರವಿಶಂಕರ್ ಅವರಾಗ್ಬೋದು, ಸಾಧು ಅವರಾಗ್ಬೋದು, ತುಂಬಾ ಜನ ಟೆಕ್ನಿಷಿಯನ್ಸ್ ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಜುವಲ್ ಕ್ವಾಲಿಟಿ ಬೇರೆ ಏನಿದೆ. ಸೊ ಆಸ್ ಯೂಶುವಲ್ ಉಪ್ಪಿ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅವರೇ ಹೇಳಿದ್ರೆ ಅವರೇ ಹುಡ್ಕೋಬೇಕು, ಯಾರು ಹುಡ್ಕೊಡಕ್ ಆಗಲ್ಲ ಅಂತ ಕಥೆಯಲ್ಲಿ. ಸೊ ನಿಮ್ಮ ಇದನ್ನ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವ್ರು ಹೇಳಕ್ ಹೊರಟಿದ್ದಾರೆ. ನಾನು ಅನ್ಕೊಂಡಿದೀನಿ, ಉಪ್ಪಿ ಸರ್ನಿ ಕೇಳ್ಬೇಕು ನೀವು. ಈಗ ಈ ಸಿನಿಮಾದಲ್ಲಿ ಮಾಡಿ ಒಳ್ಳೇದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಉಪ್ಪಿ ಸರ್ನ ಪರ್ದೆ ಮೇಲೆ ನೋಡೋದೇ ಒಂದು ಟ್ರೀಟ್. ಅದ್ರಲ್ಲೂ ಅವ್ರ ಡೈರೆಕ್ಷನ್ ಇಷ್ಟು ವರ್ಷದ ನಂತರ ಅಂದ್ರೆ ಇಟ್ ಇಸ್ ಅ ಡಬಲ್ ಟ್ರೀಟ್. ತುಂಬಾ ಯಶ್ ಅವ್ರು ಹೇಳ್ದಂಗೆ ಈಸ್ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ. ಅಂಡ್ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ದೇ ಲುಕ್ ವೆರಿ ನೈಸ್. ಪರ್ಫಾರ್ಮೆನ್ಸ್ ಕೂಡ ನಮ್ಗೆ ಒಂದು ಟ್ರೀಟ್ ತರ. ಅಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂತ ವಿಷಯಗಳು ತುಂಬಾ ಸಾಕಷ್ಟಿದೆ ಈ ಸಿನಿಮಾದಲ್ಲಿ. ಸೊ ನಾವಂತೂ ಎಂಜಾಯ್ ಮಾಡ್ತೀವಿ. ಅಂಡ್ ಗುಡ್ ಲಕ್ ಟು ಎವ್ರಿವನ್. Firstly, I'm a huge fan of Uppi sir. So he's been a huge inspiration for many actors in Karnataka, and I think a lot of technicians have always been inspired by him, and it's somebody who we look up to, and he's been inspiring us every now and then. And now he's come with a new film. As usual, he has come with something very unique. It's never about just making another cinema for entertainment. He always comes up with some deep hidden meaning and philosophical things he tries to narrate in this film. I'm happy, and I hope people will enjoy it and they'll understand what he's trying to say. I'll let you know. Working on it. Thank you.